ದಯವಿಟ್ಟು ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಗೆ ವಿಸಿಟ್ ಮಾಡಿದಿರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. SIR ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ದಟ್ ಈಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಜುಲೈ ಮಾಹೆಯಿಂದ ಹಿಡಿದು ಇದುವರೆಗೂ ಏನೆಲ್ಲ ಇದಕ್ಕೆ ಸಂಬಂಧಿತ ಪ್ರಕ್ರಿಯೆಗಳು ನಡೀತಾನೆ ಇದೆ. ಸೊ 8ನೇ ತಾರೀಕು ನಾಳೆ ಅಂದರೆ August 8 ವಿಲ್ ಬಿ ದ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ದ ಫಾರ್ಮ್ಸ್. ದಯಮಾಡಿ ಯಾರೆಲ್ಲ ಎನಿಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡಿಕೊಂಡು ಇನ್ನೂ ಫಿಲ್ ಮಾಡದೆ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ BLOಗಳಿಗೆ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ, ದಯಮಾಡಿ ಫಸ್ಟು ಅದನ್ನು ಫಿಲ್ ಮಾಡಿ ಹ್ಯಾಂಡ್ ಓವರ್ ಮಾಡಿ. ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ, ಆಯಿತಾ? ಸರ್ ನಮ್ಮ ಹತ್ರ 2007 ಡೇಟಾ ಇಲ್ಲ, ನಾವು ಫಿಲ್ ಮಾಡಿಲ್ಲ, ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ದಯಮಾಡಿ ಇವೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ಸೊ ಯಾರ್ದು 2007 ಡೇಟಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಮುಖ್ಯ ಚುನಾವಣಾ ಆಯೋಗದ ಅಧಿಕಾರಿಗಳಾದಂಥ ಅನ್ಬು ಕುಮಾರ್ ಅವರೇ ಹೇಳಿದ್ದಾರೆ. ಸೊ ಏನು ಮಾಡಬೇಕು? 2007 ಡೇಟಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ವಿವರಗಳನ್ನು ಕಾಲಮ್ ನಂಬರ್ 4 ಬರೆದು ಕೊಡಿ. ಅಲ್ಲೇನಿರುತ್ತೆ, ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರ್ತಿದೆ, ನಿಮ್ಮ ತಂದೆ ತಾಯಿ ಹೆಸರು ಇರ್ತಿದೆ. ಸೊ ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮ ಹೆಂಡತಿ ಹೆಸರು ಬರೀಬೇಕಾಗುತ್ತೆ, ಇಲ್ಲಾಂದ್ರೆ ಅಲ್ಲಿಗೆ ತಂದೆ ತಾಯಿ ಹೆಸರನ್ನ ಬರೀಬೇಕಾಗುತ್ತೆ. ಅಷ್ಟನ್ನು ಬರೆದು ನಿಮ್ಮ ಮೇಲ್ಗಡೆ ಒಂದು ಫೋಟೋ ಹಾಕ್ಬಿಟ್ಟು ನಿಮ್ಮ ಸಹಿ ಹಾಕ್ಬಿಟ್ಟು ವೆರಿ ಇಂಪಾರ್ಟೆಂಟ್ಲಿ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಬಿಲ್ಗಳಿಗೆ ಹ್ಯಾಂಡ್ ಓವರ್ ಮಾಡಿ. ಆ್ಯಂಡ್ ಇವತ್ತು ಪ್ರೆಸ್ ಮೀಟನ್ನೇ ಕರೆದಿದ್ರು CEO ಅನ್ಬು ಕುಮಾರ್ ಅವರೇ. ಅಲ್ಲಿ ಸಾಕಷ್ಟು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ತುಂಬ ಜನರ ಗೊಂದಲ ಏನಪ್ಪ ಅಂತಂದರೆ ಈ ಫಾರ್ಮ್ 6ಗೆ ಸಂಬಂಧಪಟ್ಟಂಥ ಮಾಹಿತಿ ಸಾಕಷ್ಟು ಜನಕ್ಕೆ ಅರ್ಥವೇ ಆಗಿಲ್ಲ ಇನ್ನೊಂದು. ಅದು ಮುಂಚೆನೇ ಕ್ಲಿಯರ್ ಕಟ್ಟಾಗಿ ಎಲ್ಲವನ್ನು ಹೇಳಿದ್ರು ಅವರು. ಅಂದರೆ ಫಾರ್ಮ್ 6ಅನ್ನು ಯಾರು ಭರ್ತಿ ಮಾಡಬೇಕು, ಏನಕ್ಕೆ ಭರ್ತಿ ಮಾಡಬೇಕು, ಯಾವ ಉದ್ದೇಶಕ್ಕೆ ಇದನ್ನು ಭರ್ತಿ ಮಾಡಬೇಕು, ಇದು ಯಾರ ಹತ್ರ ಅವೈಲೇಬಲ್ ಇರ್ತಿದೆ, ಆನ್ಲೈನ್ ಮೋಡಲ್ಲಿ ಅದು ಈಗಾಗಲೇ ಅವೈಲೇಬಲ್ ಇದೆ, ನೀವು ಅಲ್ಲಿಯೂ ಕೂಡ ಅದನ್ನು ಭರ್ತಿ ಮಾಡ್ಬೋದು. ಈ ಫಾರ್ಮ್ 6ಅನ್ನು ಸಬ್ಮಿಟ್ ಮಾಡಲಿಕ್ಕೆ ಏನಾದರೂ ಲಾಸ್ಟ್ ಡೇಟ್ ಇದೆಯಾ? ಇದೆಲ್ಲದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಸ್ವತಃ ಅನ್ಬು ಕುಮಾರ್ ಅವರೇ ಸುದ್ದಿಗೋಷ್ಠಿಯಲ್ಲಿ ಎಲ್ಲವನ್ನು ಹೇಳಿದ್ದಾರೆ. ದಯಮಾಡಿ ಅದೊಂದು ವಿಡಿಯೋ ಬೈಟ್ ಇದೆ, ಈಗ ಅದನ್ನು ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ. ನಿಮಗೆ ಒಂದು ಬಿಲೀವ್ನೆಸ್ ಕ್ರಿಯೇಟ್ ಆಗುತ್ತೆ. ಯಾರ್ಯಾರೋ ಹೇಳಿದ್ರೆ ನಂಬಿಕೆ ಬರೆದಿರ್ಬೋದು, ನಿಮ್ಗೆ ಒಂದು ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಸೊ ಸ್ವತಃ ಚುನಾವಣಾ ಆಯೋಗದ CEOನೇ ಹೇಳಿದಾಗ ಏನಾಗುತ್ತೆ, ನಿಮ್ಮ ಎಲ್ಲ ಗೊಂದಲಗಳಿಗೂ ತೆರೆ ಬಿದ್ದು ಬಿಡುತ್ತೆ. ಹಾಗಾಗಿ ದಯಮಾಡಿ ಆ ವಿಡಿಯೋನ ಈಗ ವಾಚ್ ಮಾಡಿ. ಹೌದು, ಆದ್ರೆ ಅದು ಈ SIR ಡೇಟ್ ಮುಗಿದ ಮೇಲೆ ನೀವು ಅದನ್ನ ಇದು ಮಾಡೋದಲ್ಲ ಸರ್. ಈಗ ಫಾರ್ಮ್ 6 ಆನ್ಲೈನ್ ಈಗಲೇ ಸುಮಾರು 3,80,000 ಜನ ಅಪ್ಲೈ ಮಾಡಿದ್ದಾರೆ. ಆಲ್ ದ ವೆರಿಫಿಕೇಶನ್ ಸ್ಟಾರ್ಟ್. ಹೇಳ್ತೀನಿ ಸರ್, ಡ್ರಾಫ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ? ಇಲ್ಲ, ಒಂದು ನಿಮಿಷ. ಡ್ರಾಫ್ಟ್ ರೋಲಲ್ಲಿ ಈ ಫಾರ್ಮ್ 6 ಬೇರೆ ಯಾವುದು ಇರಲ್ಲ, ಯಾಕಂದರೆ ಫಾರ್ಮ್ 6 ಈಗ ಕೊಡ್ತಾ ಇದ್ದಾರೆ. ಡ್ರಾಫ್ಟ್ ರೋಲ್ ಎನ್ಯುಮರೇಷನ್ ಫಾರ್ಮ್ ನಾನು ಹೇಳಿದಿಲ್ಲ 16/6/2026 ಯಾವುದು ಎಲೆಕ್ಟ್ರಲ್ ರೋಲಲ್ಲಿ ನಾವು ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಯಾರು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟಿದ್ದಾರೆ ಅವರುಗಳ ಹೆಸರು ಮಾತ್ರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಫಾರ್ಮ್ 6 ಯಾರು ಈಗಾಗಲೇ ಅಪ್ಲೈ ಮಾಡಿದ್ದಾರೆ 16/6/2026 ಇವತ್ತಿನ ತನಕ ಅಥವಾ ಇನ್ನು ಮುಂಬರುವ ದಿವಸದಲ್ಲಿ ಯಾರು ಫಾರ್ಮ್ 6 ಅಪ್ಲೈ ಮಾಡ್ತಾರೆ ಅವ್ರದ್ದು ಪೂರ ವೆರಿಫಿಕೇಷನ್ 17ನೇ ಆಗಸ್ಟಿಂದ ಸ್ಟಾರ್ಟ್ ಆಗುವುದು. BLO ಅವರು ಆ ಫೀಲ್ಡ್ ವೆರಿಫಿಕೇಷನನ್ನು 17ನೇ ಆಗಸ್ಟಿಂದ ಮಾಡ್ತಾರೆ. ಯಾರು 16/9/2026 ಒಳಗೆ ಫಾರ್ಮ್ 6 ಕೊಡ್ತಾರೋ ಅವ್ರ ಹೆಸರು ಪೂರ 17/10/2026 ಫೈನಲ್ ಲಿಸ್ಟಲ್ಲಿ ಇರುವುದು. BLOಗಳು ಫಾರಂ 6 ಅನ್ನ ತಗೊಳ್ತಾನೆ ಇಲ್ಲ. ನೀವು ಆಫ್ಟರ್ 8 ನಮಗೆ ಕೊಡ್ರಿ, ಇವಾಗ ನಮಗೆ ಇದೆ SIR ಇದಾಗಿದೆ, ನಾವು ಈಗ ತಗೊಳ್ಳಲ್ಲ ಅಂತ ನಿರಾಕರಿಸ್ತಿದ್ದಾರೆ. ಇಲ್ಲ, ನಿರಾಕರಿಸೇ ಮಾಡಿರುವುದಿಲ್ಲ. ಈಗ ಏನಾಗ್ತದೆ ಪ್ರಾಸೆಸ್. ಸರಿ, ಓಕೆ, ಸರಿ, ಓಕೆ, ಈಗ ಕೊಡಿ, ಈಗ ತಗೊಳ್ತಾರೆ. ಈಗ ನಾವು ಹೇಳ್ತಾ ಇದೀವಲ್ಲ, ಈಗ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿವರೆಗೂ BLOಗಳಿಗೆ ಎನ್ಯುಮರೇಷನ್ ಫಾರ್ಮ್ ಡ್ಯೂಟಿ ಇತ್ತು. ದೇ ವರ್ ಸಪೋಸ್ ಟು ಡೂ ದಿ ಎನ್ಯುಮರೇಷನ್ ಫಾರ್ಮ್ ವರ್ಕ್. ಆದ್ದರಿಂದ ಅವ್ರಿಗೆ ನಾವು ಅಫಿಷಿಯಲಿ ಹೇಳಿದ್ವಿ 8ನೇ ತಾರೀಕಿಂದ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ವಿ. ಈಗ ಇನ್ನೂ 3 ದಿನ ಮುಂಚೆನೇ ಇವತ್ತಿಂದ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ತಿಳಿಸಿದ್ವಿ. GBA ವ್ಯಾಪ್ತಿಗೆ ಮಾತ್ರ ಸುಮಾರು 10 ಲಕ್ಷ ಫಾರ್ಮ್ಸ್ ಪ್ರಿಂಟ್ ಮಾಡಿದ್ವಿ. ಇನ್ನೂ ಎಷ್ಟು ಲಕ್ಷ ಫಾರ್ಮ್ಸ್ ಬೇಕಾದ್ರೂ ಪ್ರಿಂಟ್ ಮಾಡಿಕೊಳ್ಳಿಕ್ಕೆ ನಾವು ತಯಾರಿದ್ವಿ. ನಾವು ಎಲಿಜಿಬಲ್ ವೋಟರ್ ಹತ್ರ ಮನವಿ ಮಾಡ್ತೀನಿ, ಬೇರೆ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಬೇರೆ ಯಾವುದೇ ಒಂದು ಭಾಗದಲ್ಲಿ ತಮ್ಮ ಹೆಸರು ಎಲ್ಲೂ ಎನ್ರೋಲ್ ಆಗದೇ ಇದ್ದಲ್ಲಿ ತಾವು ರಾಜ್ಯದಲ್ಲಿ ವಾಸ ಮಾಡ್ತಿದ್ರೆ ಕೈಂಡ್ಲಿ ಅಪ್ಲೈ ಫಾರ್ಮ್ 6. ಫಾರ್ಮ್ 6 ಅವೈಲೇಬಲ್. ಲಾಸ್ಟ್ ಡೇಟೇ ಇಲ್ಲ ಫಾರ್ಮ್ 6ಗೆ, ಲಾಸ್ಟ್ ಡೇಟೇ ಇಲ್ಲ. ಯಾರ್ಯಾರು 16/9/2026 ಒಳಗೆ ಫಾರ್ಮ್ 6 ಅಪ್ಲೈ ನಮಗೆ ಸಬ್ಮಿಟ್ ಮಾಡ್ತಾರೋ ಅವ್ರ ಹೆಸರು 17/10 ಫೈನಲ್ ರೋಲಲ್ಲಿ ಇರ್ತದೆ. ಯಾರು 16/9 ಆದಮೇಲೆ ಕೊಡ್ತಾರೆ ಅವರು ಮತ್ತೆ ಸಪ್ಲಿಮೆಂಟರಿ ಲಿಸ್ಟಲ್ಲಿ ಸೇರ್ಪಡೆ ಆಗ್ತದೆ. ಸೊ ಡ್ರಾಫ್ಟ್ ರೋಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ 17 ಆಗಸ್ಟ್, 17 ಆಗಸ್ಟ್. ಫೈನಲ್ ರೋಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ 17/10 ಅಕ್ಟೋಬರ್. ಸೊ ಯಾರ್ಯಾರು 17/16/9 ಒಳಗೆ ಕೊಡ್ತಾರೆ ಅವ್ರ ಹೆಸರು ಪೂರ 17/10 ಬರ್ತದೆ. ಬಾಕಿ ಇವ್ರ ಹೆಸರು ಸಬ್ಲಿಮೆಂಟರಿ ಲಿಸ್ಟಲ್ಲಿ ಬರ್ತಾ ಇರ್ತದೆ. ಫಾರ್ಮ್ 6 ಕೊಡಲಿಕ್ಕೆ ಲಾಸ್ಟ್ ಡೇಟ್ ಎಂದು ಯಾವುದೂ ಇಲ್ಲ.
ಯಾವುದು ಪರ್ಮನೆಂಟ್ ಶಿಫ್ಟ್ ಅಂತ ಆಗಿರೋರ್ನ ಅವನ್ನ ಈ SIR ಪ್ರಕ್ರಿಯೆ ಒಳಗಡೆಗೆ ಒಳಪಡಿಸ್ಕೊಳ್ಳೋದಕ್ಕೆ ಏನು ಕ್ರಮ ಕೈಗೊಂಡಿದೆ? ಈಗ ಎಲೆಕ್ಟ್ರಲ್ ರೋಲ್ ರಿವಿಷನ್ದು ಬಹುಮುಖ್ಯ ಒಂದು ಉದ್ದೇಶ ಏನಂತ ಕೇಳಿದರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ಎಲೆಕ್ಟ್ರಲ್ ರೋಲ್. ಅದೇ ಬಹಳ ಮುಖ್ಯ. ಈಗ ಶಿಫ್ಟ್ ಆಗಿರೋರು ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ನಮಗೆ ಗೊತ್ತಾಗಲ್ಲ. ಅಕಸ್ಮಾತ್ ನಮ್ಮ ಹತ್ರ ಆ ಮಾಹಿತಿ ಇದ್ದರೆ ಪರವಾಗಿಲ್ಲ. ಈಗ ಶಿಫ್ಟ್ ಅವರು ಆ ವಿಳಾಸದಲ್ಲಿ ಇಲ್ಲ ಎಂದು ಮಾತ್ರ ನಮಗೆ ಗೊತ್ತಾಗ್ತದೆ. ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಎಲ್ಲ BLO ಹತ್ರ ಫಾರ್ಮ್ 6 ಲಭ್ಯ ಇಟ್ಟಿರ್ತೀವಿ ಆನ್ಲೈನ್.